ವನ್ಯಜೀವಿಯವರು ತಾವು ಮೇಲ್ಗಡೆ ಏನ್ ಹೇಳಿದೀರಾ, ಒಪ್ಪಿಗೆ ಕೊಟ್ಟಿದ್ದಾರೆ ಕೇಂದ್ರದವರು ಅಂತ, ಕೆಳಗಡೆ ತಾತ್ವಿಕ ಒಪ್ಪಿಗೆ. ಏನ್ ಅರ್ಥ ಇದ್ರದ್ದು? ತಾತ್ವಿಕ ಒಪ್ಪಿಗೆ ಅಂದ್ರೇನು? ಮೇಲೆ ಹೇಳಿದ್ರೆ ಕೇಂದ್ರದವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ, ಕೆಳಗಡೆ ನೀವು ಹೇಳ್ತಾ ಇದ್ರೆ ಸಿಂಗಳಿಕೆಗೆ ಏನೂ ಆಗೋದಿಲ್ಲ ಅನ್ನುವಂಥದ್ದನ್ನ. ನಾವು ಸಾಗರದಿಂದ ಹೊನ್ನಾವರಕ್ಕೆ ಟ್ರೈನ್ ಅನ್ನ ಕೇಳಿದ್ವಿ ಸುಮಾರು 10 ವರ್ಷದ ಹಿಂದೆ. ಆವಾಗ ಈ ಸಿಂಗಳಿಕೆ ಇದೆ ಅಲ್ಲಿ, ಅದನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ, ರೈಲ್ವೆ ತರ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಅರಣ್ಯ ಇಲಾಖೆಯವರು ಕೊಟ್ಟಿದ್ದಾರೆ. ಈಗ ನಿಮ್ಗೆ ಯಾಕೆ ಕೊಟ್ರು ಅನ್ನುವಂಥದ್ದು ಒಂದು. ಮತ್ತೆ ಈಗ ಯಾವುದೇ ಸಂದರ್ಭದಲ್ಲಿ ನಾವು ಬಹಳಷ್ಟು ತ್ಯಾಗ ಮಾಡಿದ್ದೇವೆ, ಮಾನ್ಯ ಸಚಿವರೇ, ಬಹಳಷ್ಟು ತ್ಯಾಗ ಮಾಡಿದ್ದೇವೆ ಹೇಳಿದ್ನಲ್ಲ. ಬೆಡ್ತಿ ಯೋಜನೆಗೆ ತ್ಯಾಗ ಮಾಡಿದ್ದೇವೆ, ಅವರನ್ನ ನಿರಾಶ್ರಿತರನ್ನಾಗಿ ಮಾಡಿದೀರಾ, ಅವ್ರಿಗೆ ಮನೆ ಕೊಟ್ಟಿಲ್ಲ, ಭೂಮಿ ಕಳ್ಕೊಂಡಿದ್ದಾರೆ. ಆಮೇಲೆ ಕೈಗಾದ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದು ತಮ್ಗೆಲ್ಲ ಗೊತ್ತಿದೆ, ಏನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯವರು ವಾಸ ಮಾಡ್ತಾ ಇದ್ದಾರೆ. ಸೀಬರ್ಡ್ ತಂದ್ವಿ, ಎಷ್ಟು ನಿರಾಶ್ರಿತರಾದ್ರು ಮಾನ್ಯ ಅಧ್ಯಕ್ಷರೇ? ಅವ್ರಿಗೆ ಏನ್ ಕೊಟ್ರಿ ನೀವು? ಏನು ಕೊಡ್ತಾ ಇಲ್ಲ. ಎಲ್ಲ ಉತ್ತರ ಹಿಂದೂಸ್ತಾನದಿಂದ ಆ ಕಡೆಯಿಂದ ಬಂದು ಅವರು ವಸತಿ ಮಾಡ್ತಾ ಇದ್ದಾರೆ. ಇರ್ಲಿ, ಅದು ಬೇರೆ. ಆದ್ರೆ ಪೂರ್ತಿ ತ್ಯಾಗ ಮಾಡೋದೇ ನಮ್ ಜಿಲ್ಲೆದ ಆಗೋದ್ರೆ ಏನು ಕೂತ್ಕೋಣ. ಹಲೋ ಅಣ್ಣ, ಒಂದ್ 5 ನಿಮಿಷ ಕೂತ್ಕೊಳ್ಳಿ. ನೀವು ಗಮನ ಸಲ್ಲಿಸು, ನೀವು ಚರ್ಚೆ ಮಾಡಬೇಡಿ. ಮತ್ತೆ ಮಾತಾಡಿ. ನೀವು ನನ್ನ ಕ್ಷೇತ್ರಕ್ಕೆ ಬರುತ್ತೆ, ಕ್ಷೇತ್ರಕ್ಕೆ ಬರ್ತದೆ. ಗಮನ ಸೆಳೆದಾಗ ಅದು ಬೇಡ ಹೇಳಿ, ಈಗ ಅಲ್ಲಿ ಹೋದ್ಕೊಳ್ಳೆ ಬೇಕು. ನೀವು ಗಮನ ಸೆಳೆಯಿರಿ. ಈಗ ಮಾನ್ಯ ಅಧ್ಯಕ್ಷರೇ, ಯಾವುದೇ ಪರಿಸ್ಥಿತಿಯಲ್ಲಿ ಇದನ್ನು ಮಾಡ್ಲಿಕ್ಕೆ ನಮ್ಮವರು ಒಪ್ತಾ ಇಲ್ಲ, ಇದನ್ನು ವಿರೋಧಿಸ್ತಾ ಇದ್ದೇವೆ. ಇದು ಈಗ ನೀವು ಈ ಪಂಪ್ ಸ್ಟೋರೇಜ್ ಏನ್ ಕರೆಂಟ್ ಉತ್ಪಾದನೆ ಅನ್ನುವಂಥದ್ದು ಹೇಳ್ತಾ ಇದ್ದೀರಲ್ಲ, ಮುಂದಿನ ದಿವಸದಲ್ಲಿ ಬೆಂಗಳೂರಿಗೆ ನೀರು ತರುವಂತ ಯೋಜನೆ ಮುಂದಿನ ಭಾಗ. ಇದು ಮುಂದಿನ ಭಾಗ, ನೀರು ಬೆಂಗಳೂರಿಗೆ ತರುವಂತದ್ದು. ಆ ಸಂದರ್ಭದಲ್ಲಿ ಸಮಸ್ಯೆ, ನಮ್ಗೆ ಉಪ್ಪು ನೀರು ಕುಡಿಯುವಂತದ್ದು. ಅಧ್ಯಕ್ಷರೇ, ನಮಗೆ ನದಿ ಇರೋದೇ ನಮ್ಮ ತಾಲೂಕು ಮತ್ತು ಜಿಲ್ಲೆಗೆ 1 ಅಥವಾ 2 ನದಿಗಳು. ಅಂತ ನದಿ ಇದ್ದಂತ ಕುಡಿಯೋ ನೀರು ಗದ್ದೆಗಳಿಗೆ, ತೋಟಗಳಿಗೆ ಬೇಕಾಗುವಂತದ್ದು. ನೀವು ಪಂಪ್ ಸ್ಟೋರೇಜ್ ಮಾಡಿ ಆ ಗದ್ದೆ ತೋಟದವರೆಲ್ಲ ಎಲ್ಲಿ ಹೋಗ್ಬೇಕು? ನೀವು ಕಾಡು ಕಡಿದ್ರೆ ಕಾಡನ್ನ ಕಡಿಲಿಕ್ಕೆ ನಾವು ಯಾವುದೇ ಪರಿಸ್ಥಿತಿ ಕಾಡನ್ನು ಕಡಿಬಾರ್ದು. ಮತ್ತು ಈ ಯೋಜನೆಯನ್ನ ದಯವಿಟ್ಟು ಕೈ ಬಿಡಬೇಕು ಅನ್ನುವಂಥದ್ದು ನಮ್ಮ 2-3 ತಾಲೂಕಿನವರು ವಿರೋಧ ಮಾಡ್ತಾ ಇದ್ದಾರೆ. ನಾವೆಲ್ಲ ಬಂದು ವಿಧಾನಸೌಧಕ್ಕೆ ಬರಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ. ಈ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.